ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಯಾವರಿಂದ ಬಂದಿದ್ದೀರಿ? ನನ್ನ ಹೆಸರು ವೀರೇಂದ್ರ ಕೋಕ್ನಿ ಅಂತ. ನಾವು ಆಂಜನೇಯ ನಗರ ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ಈಗ ನಾವೆಲ್ಲ ಸಾಕಷ್ಟು ಥೆರಪಿ ಮೆನ್ಷನ್ ಮಾಡಿದ್ವಿ. ನಿಮ್ಮ ಪ್ರಕಾರ 2 ದಿವಸ ಎಲ್ಲ ಕವರ್ ಆಗ್ಯಾವ? ಹಾಂ ಸರ್, ಮ್ಯಾಕ್ಸಿಮಮ್ ಎಲ್ಲ ಕವರ್ ಆಗ್ಯಾವ. ಅದು ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಚಲೋ ಆಗುತ್ತೆ, ಇನ್ನೂ ಒಳ್ಳೇದಾಗುತ್ತೆ. ಅಲ್ಲ, ನಾವು ಮೆನ್ಷನ್ ಮಾಡಿದ್ದು ಅಂತ ಎಲ್ಲ ಕವರ್ ಆಗ್ಯಾವ ಸರ್. ಅಂದ್ರೆ ಮಂದಿಗೆ ಡೌಟ್ ಇರ್ತದೆ, ಈಗ 1.5 ದಿವಸ ಅಥವಾ 2 ದಿವಸನಾಗ ಎಲ್ಲ ಕವರ್ ಮಾಡ್ತಾರಿಲ್ಲೋ ಅಂಥೇಳಿ. ಅದಕ್ಕೆ ಒಂದು. ಎರಡನೇದು ಏನು ನಾವೆಲ್ಲ ಥೆರಪೀಸ್ ಮಾಡಿದ್ವಲ್ಲ, ಅದ್ರಾಗ ಯಾವ್ದು ದಿ ಬೆಸ್ಟ್ ಥೆರಪಿ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇದು ಮಡ್ ಥೆರಪಿ ನನಗೆ ಭಾಳ ಚಲೋ ಅನ್ನಿಸ್ತು. ಅದು ಅದರಿಂದ ನನಗೆ ಬಾಡಿಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸೇಷನ್ನು, ಸ್ಕಿನ್ ಗ್ಲೋ ಆಗಿದೆ. ಇದು ಅದರಿಂದ ಸ್ವಲ್ಪ ಫೀಲ್ ಆಗ್ತಾಯಿದೆ, ಅದು ಏನೋ ಎಫೆಕ್ಟ್ ಆಗಿದೆ ಅಂತೇಳಿ. ಎನರ್ಜೆಟಿಕ್ ಅನಿಸ್ತಾ? ಎಸ್. ಓಕೆ, ನೆಕ್ಸ್ಟ್ ಬರೋರಿಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ? ಸೊ ಪ್ರಕೃತಿ ನಡುವೆ ಇರೋ ಈ ಟ್ರೀಟ್ಮೆಂಟ್ ಒಂದು 2 ಥರದ ನಮಗೆ ಅನುಭವ ನೀಡ್ತದೆ. ಒಂದು ಪ್ರಕೃತಿ ಜೊತೆ ಬೆರಿತೀವಿ, ಇನ್ನೊಂದು ಇವ್ರು ಕೊಡೋ ಒಂದು ಟ್ರೀಟ್ಮೆಂಟ್ ಏನಿದೆ ಅಲ್ಲಿ ನೀವು ಕೊಡೋದು, ಅದರಿಂದ ಹೆಲ್ತ್ ಇಫೆಕ್ಟು ಜಾಸ್ತಿನೇ ಇದೆ. ಚೇಂಜಸ್ ಕಂಡೇ ಕಾಣಿಸ್ತದೆ ತಾನಾಗಿ. ನಾವಂತೂ ಹೇಳಿದ್ವಿ ಮೆಡಿಸಿನ್ ಫ್ರೀ ಅಂತೂ ಇರ್ತದೆ, ಮೆಡಿಸಿನ್ ಅಂತೂ ಯೂಸ್ ಮಾಡಲ್ಲ. ಬಟ್ ಪೇನ್ಲೆಸ್ಸು ಇರ್ತದೆ? ಪೇನ್ಲೆಸ್ ಅಂತೂ ಏನಿರಲ್ಲ, ಎಂಥದ್ದು ಏನೂ ಪೇನ್ ಇರೋಂಗಿಲ್ಲ. ನ್ಯಾಚುರಲ್, ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಏನು ನೆಕ್ಸ್ಟ್ ಬರೋರಿಗೆಲ್ಲ ನೀವು ಸಜೆಸ್ಟ್ ಮಾಡ್ಬೋದಾ? ಎಸ್ ಬರ್ಬೋದು. ಎಲ್ಲರಿಗೂ ನಾನು ಪ್ರಕಾರ ನಾನು ಎಷ್ಟು ಸಾಧ್ಯನೋ ಅಷ್ಟು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬರಲಿಕ್ಕೆ. ಅಲ್ಲ, ನಿಮ್ಮ ಬಾಡಿಗೆ ಹಂಗೆ ಎಸ್ ಹೌದು ಅದಿದೆಯಾ? ಹೌದು. ರೈಟ್ ಸರ್. ನಿಮ್ಗೆ ಯಾವ ಥ್ರೂ ನೀವು ಇಲ್ಲಿ ಬಂದ್ರಿ? ಅಂದರೆ ಎಲ್ಲಿ, ಯಾವ ಮೀಡಿಯಾ? ಆ್ಯಕ್ಚುಲಿ ಇದು ನಮ್ಮ ವೈಫ್ ನನಗೆ ಹೇಳಿದರು. ಅವ್ರ ಫ್ರೆಂಡ್ ಯಾರೋ ಅವ್ರಿಗೆ ಹೇಳಿದ್ರಂತೆ. ಅದು ವಾಟ್ಸಪ್ಪಲ್ಲಿ ಏನೋ ಮೆಸೇಜ್ ನೋಡಿ ಅವ್ರು ನನಗೆ ರೆಫರ್ ಮಾಡಿ ಹೋಗಿ ಬರ್ರಿ ಅಂತೇಳಿ. ಸೊ ನಮ್ಮ ಮಿಸ್ಸಸ್ ಆಲ್ರೆಡಿ ಬೇರೆ ಕಡೆ ಒಂದು ಈ ಥರನೇ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಸ್ವಲ್ಪ ಚೆನ್ನಾಗಿರುತ್ತೆ, ಹೋಗಿ ಬರ್ರಿ ಅಂತ ಹೇಳಿದ್ರು. ನೋಡೋಣ ಅಂತ ನಾನು ಬಂದೆ. ಎಸ್ ಹೌದು. ಇದು ನಾವು ಇದು 2 ದಿವಸ ಶಾರ್ಟ್ ಮಾಡಿವಿ, ಜನರಿಗೆ ಟೈಮ್ ಇಲ್ಲ ಅಂತ. ಒಂದು ಸರ್, ನಿಮ್ಗೆ ಯಾರು ಸ್ಟೇಟಸ್ ಕಳಿಸಿದ್ರು ನಿಮ್ಮ ಮಿಸ್ಸಸ್ಗೂ ಥ್ಯಾಂಕ್ ಯು, ನಮ್ಮ ಥ್ರೂನು ಹೇಳ್ರಿ, ನೀವು ಹೇಳ್ರಿ. ಆಮೇಲೆ ನಿಮ್ಗೆ ಯಾರು ಕಳಿಸಿಲ್ಲ ಅವ್ರಿಗೂ ಹೇಳ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಎಷ್ಟೋ ಜನ ಪರಿಚಯ ಆಯಿತು, ಪರಿಚಯ ಇಲ್ದವ್ರು ಅವ್ರವ್ರ ಸ್ಟೇಟಸ್ದಾಗ ಇಟ್ಕೊಂಡಿರಿ. ಯಾಕಂದರೆ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ಇವೆಲ್ಲ ಥೆರಪಿ ಗೊತ್ತಾಗಲಿ ಅಂತ ನೀವು ಮಾಡಿದ್ದಕ್ಕೆ ಎಲ್ಲರಿಗೂ ಒಂದು ಸಲ ಯಾರ್ಯಾರು ಸ್ಟೇಟಸ್ ಇಟ್ಟಿರಿ, ಯಾರ್ಯಾರು ಶೇರ್ ಮಾಡಿರಿ, ಎಲ್ಲೆಲ್ಲಿ ಗ್ರೂಪದ ಹಾಕಿರಿ, ಎಲ್ಲರಿಗೂ ಒಂದು ಸಲ ಥ್ಯಾಂಕ್ ಯು ಸರ್. ನೀವು ಎಲ್ಲರಿಗೂ ಒಂದು ಸಲ ಅವ್ರಿಗೆ ಥ್ಯಾಂಕ್ ಯು ಹೇಳ್ರಿ. ಎಲ್ಲರಿಗೂ ಹೋಗಿನೂ ಹೇಳ್ರಿ, ಇಲ್ಲೂ ಹೇಳ್ಬೋದು. ಎಸ್ ಸರ್, ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಇಲ್ಲಿ ಒಂದು ಸಲ ಬಂದು ಹೋಗಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಥ್ಯಾಂಕ್ ಯು.